ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ನಾನಿವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಬದನೆಕಾಯಿ ಎಣ್ಣೆಗಾಯಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರು ಬರುತ್ತೆ. ಎಣ್ಣೆಗಾಯಿನ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ, ಆದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಾಡುವಂತಹ ಎಣ್ಣೆಗಾಯಿ ಪಲ್ಯ ತುಂಬಾ ಸ್ಪೆಷಲ್ ಮತ್ತು ತುಂಬ ಟೇಸ್ಟಿ ಆಗಿರುತ್ತೆ. ಬಿಸಿ ಬಿಸಿ ಆಗಿರೋ ಜೋಳದ ರೊಟ್ಟಿ ಜೊತೆಗೆ ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ಹಾಗಿದ್ರೆ ಬನ್ನಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಒಂದು ದಪ್ಪ ತಳದ ಪಾತ್ರೆನ ಇಟ್ಕೊಂಡಿದ್ದೀನಿ. ಪಾತ್ರೆ ಚೆನ್ನಾಗಿ ಬಿಸಿಯಾದ ನಂತರ ಒಂದೇ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ, ಒಂದು ಸಣ್ಣ ಕಪ್ಪಲ್ಲಿ 3/4 ಕಪ್ ಆಗುವಷ್ಟು ಶೇಂಗಾನ ತಗೊಂಡಿದ್ದೀನಿ. ಜಾಸ್ತಿ ಇಲ್ಲ, ಸಣ್ಣ ಕಪ್ಪಲ್ಲಿ 3/4 ಕಪ್ ಆಗುವಷ್ಟು ಮಾತ್ರ ತಗೊಂಡಿದ್ದೀನಿ. ಇದನ್ನು ಎಣ್ಣೆಯಲ್ಲಿ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಹುರಿಬೇಕು. ಮಧ್ಯದಲ್ಲಿ 1 ಇಂಚಷ್ಟು ಶುಂಠಿ, 5-6 ಬೆಳ್ಳುಳ್ಳಿ ಹೆಸಳನ್ನು ಸೇರಿಸ್ತಾ ಇದ್ದೀನಿ. ಜೊತೆಗೆ 3/4 ಕಪ್ ಆಗುವಷ್ಟು ಒಣಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ. 1 ಹಸಿರು ಮೆಣಸು, ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆನ ತಗೊಂಡಿದ್ದೀನಿ. ಇದೆಲ್ಲನೂ ಕಡಿಮೆ ಉರಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾವು ಇದಕ್ಕೆ ಈರುಳ್ಳಿನ ಫ್ರೈ ಮಾಡಿಕೊಂಡು ಹಾಕೋದಿಲ್ಲ, ಹಾಗಾಗಿ ನಾನಿಲ್ಲಿ ಈರುಳ್ಳಿನ ಸೇರಿಸಿಲ್ಲ. ಈಗ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ಚೆನ್ನಾಗಿ ಬಿಡಿಸಿ ಅದನ್ನು ಕೂಡ ಇದರ ಜೊತೆಗೆ ಸೇರಿಸಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ. ಹುಣಸೆಹಣ್ಣನ್ನು ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಈಗ ಇದ್ರ ಜೊತೆಗೇನೆ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಸೇರಿಸ್ತಾ ಇದ್ದೀನಿ. ಎಳ್ಳು ತುಂಬಾ ಬೇಗ ಫ್ರೈ ಆಗಿಬಿಡುತ್ತೆ, ಹಾಗಾಗಿ ಅದನ್ನು ಆದಷ್ಟು ಕೊನೆಯಲ್ಲಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ನೋಡಿ ಇದೆಲ್ಲನೂ ನೀಟಾಗಿ ಫ್ರೈ ಆಗಿದೆ. ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ. ಈಗ ಇದ್ರ ಜೊತೆಗೇ ಒಂದಷ್ಟು ಮಸಾಲೆ ಪುಡಿಗಳನ್ನು ಸೇರಿಸಬೇಕಿದೆ. 1.5 ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ, ಅರ್ಧ ಚಮಚ ಆಗುವಷ್ಟು ಗರಂ ಮಸಾಲ ಪೌಡರ್ನ ಸೇರಿಸ್ತಾ ಇದ್ದೀನಿ. 1/4 ಚಮಚ ಅರಿಶಿನದ ಪುಡಿ, ಹಾಗೆ ಮನೆಯಲ್ಲೇ ಮಾಡ್ಕೊಂಡಿರೋಂತಹ 1 ಚಮಚ ಧನಿಯಾ ಪುಡಿನ ಸೇರಿಸ್ತಾ ಇದ್ದೀನಿ. ಇದಾದ ನಂತರ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಚೆನ್ನಾಗಿ ಹುರಿದು ಪುಡಿ ಮಾಡಿಟ್ಕೊಂಡಿರೋಂತಹ ಗುರಳ್ ಪುಡಿನ ಸೇರಿಸ್ತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಒಂದು ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲನೂ ಸೇರಿಸಿ ಸ್ವಲ್ಪನೂ ನೀರನ್ನು ಹಾಕದೆ ಸ್ವಲ್ಪ ತರ್ತರಿಯಾಗಿಯೇ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಈಗ ಇದಕ್ಕೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ರಫ್ ಆಗಿ ಚಾಪ್ ಮಾಡಿ ಸೇರಿಸಿದ್ದೀನಿ. ಜೊತೆಗೆ 1 ಟೊಮ್ಯಾಟೋನ ಕೂಡ ರಫ್ ಆಗಿ ಚಾಪ್ ಮಾಡಿ ಸೇರಿಸಿದ್ದೀನಿ. ಹಾಗೆ ಧಾರಾಳವಾಗಿ ಕೊತ್ತಂಬರಿ ಸೊಪ್ಪನ್ನು ಕಡ್ಡಿ ಸಮೇತನೇ ಸೇರಿಸಿ ಜಸ್ಟ್ ಪಲ್ಸ್ ಗ್ರೈಂಡ್ ಮಾಡ್ಕೊಂಡು ತಗೊಳ್ತೀನಿ. ತುಂಬ ನೈಸ್ ಆಗಬಾರ್ದು, ಅಲ್ಲಲ್ಲಿ ಈರುಳ್ಳಿ ಮತ್ತು ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪೆಲ್ಲ ಕಾಣಿಸ್ಬೇಕು, ಆ ಥರ ಗ್ರೈಂಡ್ ಮಾಡಿಕೊಂಡು ತಗೋಬೇಕು. ಇಷ್ಟು ಮಾಡಿದ್ರೆ ಎಣ್ಣೆಗಾಯಿಗೆ ಬೇಕಾಗಿರೋ ಮಸಾಲೆ ರೆಡಿ ಆಗುತ್ತೆ. ಅದನ್ನು ಸೈಡ್ಗೆ ಎತ್ತಿಟ್ಕೊಂಡು 1/4 kg ಆಗುವಷ್ಟು ಬದನೆಕಾಯಿನ ತಗೊಂಡಿದ್ದೀನಿ. ಸಣ್ಣ ಸಣ್ಣದಾಗಿರೋ ಫ್ರೆಶ್ ಆಗಿರೋ ಬದನೆಕಾಯಿನ ತಗೋಬೇಕು. ಹಿಂದ್ಗಡೆ ಪೂರ್ತಿಯಾಗಿ ಕಟ್ ಮಾಡಬಾರ್ದು, ಸ್ವಲ್ಪ ಕಚ್ಕೊಂಡು ತಿನ್ನೋದಕ್ಕೆ ಒಂದು ಸ್ವಲ್ಪ ಉಳಿಸ್ಬೇಕು, ಅದರಿಂದ ರುಚಿನೂ ಚೆನ್ನಾಗಿರುತ್ತೆ. ಆ ಗ್ರೀನ್ ಕಲರ್ ತೊಟ್ಟು ಮತ್ತು ಆ ಎಲೆ ಥರ ಇರುತ್ತಲ್ಲ ಬದನೆಕಾಯಿಗೆ, ಅದನ್ನೆಲ್ಲ ತೆಗೆದುಬಿಟ್ರೆ ಬದನೆಕಾಯಿ ಪಲ್ಯ ಕಹಿ ಆಗೋ ಚಾನ್ಸಸ್ ಇರುತ್ತೆ, ರುಚಿ ಕಡಿಮೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಅದನ್ನು ನಮ್ಮ ಕಡೆ ಎಲ್ಲ ತೆಗೆಯೋದಿಲ್ಲ. ಈಗ ಬದನೆಕಾಯಿಗಳಿಗೆ ಮಸಾಲೆ ಎಲ್ಲ ತುಂಬಿ ರೆಡಿ ಮಾಡಿದ್ದಾಯಿತು. ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಒಲೆ ಮೇಲೆ ಅದೇ ಪಾತ್ರೆನ ಇಟ್ಕೊಂಡಿದ್ದೀನಿ. ಆಗಲೇ ಫ್ರೈ ಮಾಡೋದಕ್ಕೆ ಬಳಸಿದ್ನಲ್ಲ ಅದೇ ಪಾತ್ರೆ, ಅದಕ್ಕೇ ನಾನೀಗ 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಎಣ್ಣೆಗಾಯಿಗೆ ಎಣ್ಣೆ ಜಾಸ್ತಿನೇ ಇರಬೇಕು, ಬೇಕು ಅಂದರೆ ನೀವು ಕಡಿಮೆ ಎಣ್ಣೆ ಕೂಡ ಹಾಕೋಬೋದು. ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ 1 ಸ್ಪೂನು ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ, 2-3 ಕಡ್ಡಿ ಆಗುವಷ್ಟು ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ಇದೆಲ್ಲನೂ ಚೆನ್ನಾಗಿ ಚಿಟಪಟ ಅಂದು ಫ್ರೈ ಆದ ನಂತರ ರೆಡಿ ಮಾಡಿ ಇಟ್ಕೊಂಡಿರೋಂತಹ ಬದನೆಕಾಯಿನ ಎಣ್ಣೆಗೆ ಸೇರಿಸಿ ಮೇಲ್ಗಡೆ ಇಮಿಡಿಯೇಟ್ ಆಗಿ ಒಂದು ತಟ್ಟೆನ ಮುಚ್ಚಿಬಿಡಬೇಕು. ಈ ಥರ ಮುಚ್ಚೋದ್ರಿಂದ ಕಿಚನ್ ಕೌಂಟರ್ ಗೋಡೆ ಕ್ಲೀನಾಗಿರುತ್ತೆ. ಈಗ ನೋಡಿ ಆ ಹೊಗೆ ಎಲ್ಲ ಕಡಿಮೆ ಆದ ನಂತರ ಓಪನ್ ಮಾಡಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಆಗಲೇ ಹೇಳ್ದಂಗೆ ಕೆಲವ್ರಿಗೆ ಎಣ್ಣೆ ಜಾಸ್ತಿ ಅಂತ ಅನ್ನಿಸ್ಬೋದು, ಆದರೆ ಎಣ್ಣೆಗಾಯಿ ಪಲ್ಯಕ್ಕೆ ಹೆಸರೇ ಹೇಳೋ ಥರ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಇಲ್ಲ ಅಂದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ನೀವು ಬೇಕಾದರೆ ಕಡಿಮೆ ಎಣ್ಣೆನ ಉಪಯೋಗಿಸಿ ಕೂಡ ಇದನ್ನು ಮಾಡ್ಕೋಬಹುದು, ತೊಂದರೆ ಇಲ್ಲ. ಈಗ ಉಳಿದಿರೋಂತಹ ಮಸಾಲೆನೆಲ್ಲ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಎಣ್ಣೆನಲ್ಲಿ ಆ ಮಸಾಲೆ ಜೊತೆಗೆ ಬದನೆಕಾಯಿ ಚೆನ್ನಾಗಿ ಫ್ರೈ ಆಗಬೇಕು. ಇದರಿಂದ ಬದನೆಕಾಯಿ ಒಳ್ಳೆ ಮಸಾಲೆ ಹಿಡ್ಕೊಂಡು ರುಚಿಯಾಗಿರುತ್ತೆ. ಇವಾಗ ನೋಡಿ ಇದ್ರ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ 1 ನಿಮಿಷ ಕಡಿಮೆ ಉರಿನಲ್ಲಿ ಹಾಗೆ ಬೇಯಿಸ್ಕೊಳ್ತೀನಿ. ಈಗ 1 ನಿಮಿಷ ಆಗಿದೆ, ಪ್ಲೇಟನ್ನು ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅಂತ.
ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ, ನೋಡಿದ್ರೆ ತಿನ್ನಬೇಕು ಅಂತ ಅನಿಸುತ್ತೆ. ಈಗ ನೋಡಿ ಮಿಕ್ಸ್ ಮಾಡಿದ್ದಾಗಿದೆ. ಮತ್ತೆ ಪ್ಲೇಟನ್ನು ಮುಚ್ಚಿ ಕಡಿಮೆ ಊರಿನಲ್ಲಿ ಮತ್ತೆ 1 ನಿಮಿಷ ಬೇಯಿಸ್ಕೋಬೇಕು. ಇದೇ ಥರ ಒಂದು 3-4 ಸಲನಾದರೂ ಮಾಡಬೇಕು. ಇದರಿಂದ ಬದನೆಕಾಯಿ ಎಲ್ಲ ಎಣ್ಣೆನ ಮತ್ತು ಮಸಾಲೆನ ಎಳ್ಕೊಂಡು ರುಚಿ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ಮಸಾಲೆ ಎಲ್ಲ ಡ್ರೈ ಆಗಿದೆ, ಬದನೆಕಾಯಿದು ಕಲರ್ ಕೂಡ ಚೇಂಜ್ ಆಗಿದೆ. ಬೇಕು ಅಂದರೆ ನೀವು ಇದನ್ನ ಹೀಗೆ ತಿನ್ಬೋದು. ಇದನ್ನ 2 ದಿನ ಇಟ್ಟರೂ ಕೂಡ ಹಾಳಾಗೋದಿಲ್ಲ. ನಮಗೆ ಗ್ರೇವಿ ಥರ ಬೇಕು ಅಂದರೆ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ನೀರು ಹಾಕಿದ್ಮೇಲೆ 1 ದಿನ ತಿನ್ಬೋದು ಅಷ್ಟೇ. ನೀರು ಹಾಕದೇ ನಾನು ಆಗಲೇ ಫ್ರೈ ಮಾಡಿದ್ನಲ್ಲ ಅದೇ ಥರ ಆದರೆ 2 ದಿನ ಆಚೆ ಇಟ್ಟರೂ ಕೂಡ ಇದು ಹಾಳಾಗೋದಿಲ್ಲ. ನಾನಿಲ್ಲಿ ಗ್ರೇವಿ ಥರ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸಿ, ಅದರಲ್ಲೂ ಮಸಾಲೆ ಇತ್ತಲ್ಲ ಹಾಗಾಗಿ ಜೊತೆಗೆ ಮತ್ತೆ 1 ಕಪ್ ಆಗುವಷ್ಟು ನೀರನ್ನು ಸೇರಿಸಿ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ 4ರಿಂದ 5 ನಿಮಿಷ ಕಡಿಮೆ ಊರಿನಲ್ಲಿ ಬೇಯಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಬದನೆಕಾಯಿ ತುಂಬಾ ಪರ್ಫೆಕ್ಟಾಗಿ ಬೆಂದಿದೆ. ಈಗ ಒಂದು ಸ್ಪೂನಲ್ಲಿ ಕಟ್ ಮಾಡಿ ಸಹ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ತುಂಬಾ ಪರ್ಫೆಕ್ಟಾಗಿ ಬೆಂದಿದೆ. ಈಗ ಸೂಪರ್ ಆಗಿರೋ ಎಣ್ಣೆಗಾಯಿ ಬದನೆಕಾಯಿ ರೆಡಿ ಆಯಿತು. ಗ್ಯಾಸ್ನ ಆಫ್ ಮಾಡಿದ್ದೀನಿ. ನೋಡ್ತಾ ಇದ್ದೀರಲ್ವ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ಬಿಸಿ ಬಿಸಿಯಾಗಿರೋ ಜೋಳದ ರೊಟ್ಟಿ ಜೊತೆಗೆ ಇದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಮ್ಮ ಸೈಡು ಎಣ್ಣೆಗಾಯಿ ಪಲ್ಯನ ಮಾಡಿದ್ರೆ ಅನ್ನಕ್ಕೆ ಬೇರೆ ಏನೂ ಮಾಡೋದಿಲ್ಲ. ಅನ್ನ ಮತ್ತು ರೊಟ್ಟಿ ಚಪಾತಿ ಏನೇ ಇದ್ದರೂ ಇದ್ರ ಜೊತೆಗೇ ತಿಂತೀವಿ. ಅಷ್ಟೊಂದು ಚೆನ್ನಾಗಿರುತ್ತೆ. ಆಲ್ ಇನ್ ಒನ್ ರೆಸಿಪಿ ಅಂತಲೇ ಹೇಳ್ಬೋದು. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.